ಹಾಯ್, ನಾನು ಕೃಷ್ಣ. ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್ಸ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನನಗೆ ರೆಡ್ಮಿ ನೋಟ್ 8 ಈ ಫೋನ್ ಹೇಗಿದೆ, ಯಾವ ರೀತಿ ಇದೆ, ಪರ್ಚೇಸ್ ಮಾಡ್ಬೋದಾ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಫಾಲೋನ ಮಾಡಿ. ಮೊದಲನೇದಾಗಿ ರೆಡ್ಮಿ ನೋಟ್ 8 ಈ ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ನೀವು ನೋಡ್ತಿದ್ದೀರಾ ಈ ಬಾಕ್ಸ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಬ್ಯಾಕಲ್ಲಿ ಕ್ವಾಡ್ ಕ್ಯಾಮರಾ ಮತ್ತು ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಮತ್ತು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ 665 ಈ ಥರದ ಸ್ಪೆಸಿಫಿಕೇಷನ್ ನೀಡಿದ್ದಾರೆ. ಮತ್ತು ಈ ಫೋನ್ 4GB ಮತ್ತು 64GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ವೇರಿಯಂಟ್ ಆಗಿದೆ. ಇನ್ನು ಈ ಬದಿಯಲ್ಲಿ ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಮತ್ತು ಒಳಗೆ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಮೊದಲಾಗಿ ಇದನ್ನು ಕಟ್ ಮಾಡ್ತೀನಿ. ಮೊದಲಾಗಿ ಬಾಕ್ಸ್ ತೆಗೆದ ತಕ್ಷಣ ನಿಮಗೆ ಈ ರೀತಿಯ ಒಂದು ಚಿಕ್ಕ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದನ್ನು ಓಪನ್ ಮಾಡ್ತೇನೆ. ಇದನ್ನು ಓಪನ್ ಮಾಡಿದ ತಕ್ಷಣ ಯೂಸರ್ ಮ್ಯಾನುವಲ್ ಮತ್ತು ಬ್ಯಾಕ್ ಕವರ್ ಕೂಡ ನೀಡಿದ್ದಾರೆ. 2 ಯೂಸರ್ ಮ್ಯಾನುವಲ್ ನೀಡಿದ್ದಾರೆ ಮತ್ತು ಬ್ಯಾಕ್ ಕವರ್ ಕೂಡ ನೀಡಿದ್ದಾರೆ. ಇನ್ನು ಇದನ್ನು ಪಕ್ಕಕ್ಕೆ ಇಡೋದಾದರೆ ಇನ್ನು ನಿಮಗೆ ಫೋನ್ ಡೈರೆಕ್ಟಾಗಿ ಫೋನ್ ಸಿಗ್ತಾ ಇರುವಂಥದ್ದು. ಇದು ಬ್ಲ್ಯಾಕ್ ಕಲರ್ ಫೋನ್ ಆಗಿದೆ. ನೀವು ನೋಡ್ತಿದ್ದೀರಾ ಯಾವ ರೀತಿ ಫೋನ್ ಕಾಣ್ತಾ ಇದೆ ಅಂತ. ಲುಕ್ ಅಂತೂ ತುಂಬಾ ಚೆನ್ನಾಗಿದೆ. ಮೊದಲಾಗಿ ಈ ಮೇಲಿರೋ ಪ್ಲಾಸ್ಟಿಕ್ ಅಂತ ತೆಗಿತೀನಿ. ಇನ್ನು ಈ ಫೋನಲ್ಲಿ ಫಾಸ್ಟ್ ಚಾರ್ಜರ್ ಕೂಡ ನೀಡ್ತಾ ಇದ್ದಾರೆ ಮತ್ತು ಅಡಾಪ್ಟರ್ ನೀಡಿದ್ದಾರೆ. ಮತ್ತು ಇದು ಚಾರ್ಜಿಂಗ್ ಕೇಬಲ್ USB Type-C ಕೇಬಲ್ ಆಗಿದೆ. ಇಷ್ಟು ಬಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಮೊದಲು ನಾನು ಫೋನನ್ನು ಸ್ವಿಚ್ ಆನ್ ಮಾಡ್ತೀನಿ. ಇದು USB Type-C ಇರುವಂತಹ ಕೇಬಲ್ ಆಗಿದ್ದು, ಇದು ಫಾಸ್ಟ್ ಚಾರ್ಜಿಂಗ್ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇನ್ನು ಬ್ಯಾಕ್ ಕವರ್ ನೋಡೋದಾದರೆ ಬ್ಯಾಕ್ ಕವರ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕವರನ್ನು ನೀಡಿದ್ದಾರೆ. ಯಾಕಂದರೆ ಫೋನ್ ಕೂಡ ಬ್ಲ್ಯಾಕ್ ಕಲರ್ ಆಗಿದೆ, ಹಾಗಾಗಿ ಕವರ್ ಅಂತೂ ತುಂಬಾ ಚೆನ್ನಾಗಿದೆ. ಮೊದಲಾಗಿ ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ರೇರಲ್ಲಿ ಕ್ವಾಡ್ ಕ್ಯಾಮರಾ ಇರುವಂಥದ್ದು ಇದು 1.8 ಅಪರ್ಚರಿಂದಾಗಿದೆ. ಮತ್ತು ಎರಡನೇ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ನೀಡಿದ್ದಾರೆ. ಇದು 8 ಮೆಗಾ ಪಿಕ್ಸೆಲ್ನ ಲೆನ್ಸ್ ಆಗಿದೆ. ಇನ್ನು ಮೂರನೇ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಮೂರನೇದು ಮ್ಯಾಕ್ರೋ ಕ್ಯಾಮರಾ ಆಗಿದೆ. ಇದು 2 ಮೆಗಾ ಪಿಕ್ಸೆಲ್ನ ಕ್ಯಾಮರಾ ಆಗಿದೆ. ಇನ್ನು ನಾಲ್ಕನೇ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಡೆಪ್ತ್ ಸೆನ್ಸರ್ ನೀಡಿದ್ದಾರೆ. 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ನೀಡಿದ್ದಾರೆ. ಮತ್ತು ಫ್ರಂಟ್ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಫ್ರಂಟಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮರಾ ನೀಡಿದ್ದಾರೆ. ಇದು 2.0 ಅಪರ್ಚರಿಂದಾಗಿದೆ. ಕ್ಯಾಮರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿದ್ದೀರಾ ಒಂದು ಈ ಫೋನಲ್ಲಿ ತೆಗೆದ ಫೋಟೋ ಯಾವ ರೀತಿ ಕ್ಲಿಯರ್ ಆಗಿದೆ ಅಂತ. ನಿಮಗೇನಾದರೂ ಮೊಬೈಲ್ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ಫೋನ್ ನಿಮಗೆ ಬೆಸ್ಟ್ ಫೋನ್. ಅದಕ್ಕೆ ಈ ಫೋನ್ನ ಶೂಟ್ ಲೈಕ್ ಪ್ರೋ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ಕ್ಯಾಮರಾ. ನೀವು ಇದನ್ನು ಪರ್ಚೇಸ್ ಮಾಡಲೇಬೇಕು ನೀವೇನಾದರೂ ಫೋಟೋಗ್ರಾಫರ್ ಆಗಿದ್ದರೆ. ಜೋಸ್ ಬಿನ್ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಆ ಅಕೌಂಟನ್ನು ಫಾಲೋ ಮಾಡಿ. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ವಿಡಿಯೋ ಮಾಡಲಿಕ್ಕೆ. ಅವರೇ ಮೇನ್ ಕಾರಣ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಈ ಫೋನಲ್ಲಿ 6.3 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಅಂತೂ ಕ್ರೇಜಿಯಾಗಿದೆ. ನೀವು ನೋಡ್ತಿದ್ದೀರಾ ಒಂದು ಫುಲ್ HD ವಿಡಿಯೋ ಯಾವ ರೀತಿ ಕಾಣ್ತಿದೆ ಅಂತ. ನೀವು ನೋಡ್ತಿದ್ದೀರಾ ತುಂಬಾ ಚೆನ್ನಾಗಿದೆ ಡಿಸ್ಪ್ಲೇ. ನೀವೇನಾದರೂ ಮೂವೀಸ್ ವೀಡಿಯೋಸ್ ಜಾಸ್ತಿ ನೋಡ್ತೀರ ಅಂದರೆ ನಿಮಗೆ ಹೇಳಿದ ಮಾಡಿ ಡಿಸ್ಪ್ಲೇ ಇದು. ಇನ್ನು ಈ ಡಿಸ್ಪ್ಲೇ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 5 ಇಂದಾಗಿದೆ. ಇನ್ನು ಈ ಫೋನಲ್ಲಿ ಡ್ಯುಯಲ್ ಸಿಮ್ ಪ್ಲಸ್ ಡೆಡಿಕೇಟೆಡ್ ಮೈಕ್ರೋ SD ಸ್ಲಾಟ್ಸ್ ಇರುವಂಥದ್ದು. ಮತ್ತು ಈ ಫೋನಲ್ಲಿ Type-C ಚಾರ್ಜಿಂಗ್ ಕೇಬಲನ್ನು ನೀಡಿದ್ದಾರೆ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಈ ಫೋನಲ್ಲಿ 4000 mAh ಬ್ಯಾಟ್ರಿ ಇರುವಂಥದ್ದು. ಇದು 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಆಗುತ್ತೆ ಮತ್ತು 18 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಸ್ಪೀಕರ್ ಕ್ವಾಲಿಟಿ ನೋಡಬೇಕಾದ್ರೆ ನಾವು ಸಾಂಗನ್ನು ಪ್ಲೇ ಮಾಡ್ತೀನಿ ನೋಡಿ.
ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ ಈ ಫೋನಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 665 AI ಇರುವಂಥದ್ದು. ಇದು ತುಂಬಾ ಒಳ್ಳೆ ಪ್ರೊಸೆಸರ್ ಆಗಿದೆ ಮತ್ತು ಇದೊಂದು ಗೇಮಿಂಗ್ ಪ್ರೊಸೆಸ್ ಕೂಡ ಆಗಿದೆ. ಇನ್ನು ಈ ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಪೈ ಸಿಗ್ತಾ ಇರುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ 665 ಸಿಗ್ತಾ ಇರುವಂಥದ್ದು ತುಂಬಾ ಒಳ್ಳೆ ವಿಚಾರ ಆಗಿದೆ. ಇನ್ನು ಈ ಫೋನ್ನ ಬೆಲೆ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅರೌಂಡ್ 10,000ಗೆ ಸಿಗ್ತಾ ಇದೆ. ಇನ್ನು ಈ ಫೋನಲ್ಲಿ ತೆಗೆದ ಫೋಟೋಸ್ಗಳನ್ನು ನೋಡಬೇಕಾದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ.